ಊರಿನ ಹಿರಿಯರಿಗೆ ನಮಸ್ಕಾರ. ಓಹೋ ಗೌಡ್ರು, ಊರಿನ ಗೌಡ್ರು ಬರ್ಬೇಕು ಬರ್ಬೇಕು, ಕೂತ್ಕೊಳ್ಳಿ ಗೌಡ್ರಿ. ಕೂಡ್ರಿ ಹಿರಿಯರೇ ಕೂಡ್ರಿ. ಅಂದಾಗೆ ಏನ್ ಗೌಡ್ರೆ ಇವತ್ತು ಇಷ್ಟು ಸಂತೋಷವಾಗಿದ್ದೀರಾ? ಹೌದು ಹಿರಿಯರೇ, ಪಟ್ಟಣದಿಂದ ನನ್ನ ತಮ್ಮ ಮರಳಿ ನಮ್ಮ ಊರಿಗೆ ಬರ್ತಾ ಇದ್ದಾನೆ. ಓಹೋ, ನಿಮ್ ತಮ್ಮ ಬರ್ತಾವನೆ ಅಂತಾಯ್ತು. ಹೌದು ಹಿರಿಯರೇ. ಅಂದಾಗೆ ನಿಮ್ ತಮ್ಮ ಪಟ್ಟಣದಲ್ಲಿ ಏನ್ ಮಾಡ್ತಾವನೆ? ಹಿರಿಯರೇ, ಪಟ್ಟಣದಲ್ಲಿ ನನ್ನ ತಮ್ಮ ವಕೀಲ ವೃತ್ತಿಯನ್ನು ಮುಗಿಸಿಕೊಂಡು ನಮ್ಮ ಊರಿಗೆ ಬರ್ತಾ ಇದ್ದಾನೆ. ಓ, ನಿಮ್ ತಮ್ಮ ಲಾ ಮುಗ್ತಾವನಾ? ಹೌದು ಹಿರಿಯರೇ. ಅಂತೂ ಇಂತೂ ನಮ್ಮ ಹಳ್ಳಿಗೊಬ್ಬ ಲಾಯರ್ ಸಿಕ್ತಂಗ ಆಯ್ತು ಅನ್ನಿ. ಹೌದು ಹಿರಿಯರೇ. ಸರಿ ಹಿರಿಯರೇ, ನನ್ನ ತಮ್ಮ ಬರುವ ಸಮಯವಾಯಿತು, ನಾನು ಮತ್ತೆ ಸಿಗುತ್ತೇನೆ. ನಮಸ್ಕಾರ. ಹೋಗಿ ಬನ್ನಿ ಗೌಡ್ರಿ. ನಮಸ್ಕಾರ. ನಮಸ್ಕಾರ. ಬಸ್ಯಾ ಬಸ್ಯಾ, ಅಲ್ಲಿ ಚಿಕ್ಕೇಶ್ಮಾರು ಬರ್ತಾ ಇದಾರ, ಅವ್ರ ಬಳಿ ಲಗೇಜ್ ತಂದು ಒಳಗಿಡು. ಗೌಡ್ರೆ ಆರಾಮಿದ್ದೀರಾ? ಆರಾಮಿದ್ದೆ ನೋಡು ಬಸ್ಸು, ನೀ ಆರಾಮಿದ್ಯಲ್ಲ? ಆಯ್ತು ಗೌಡ್ರೆ, ನಿಮ್ ಲಗೇಜ್ ಕೊಡಿ. ಈಗ ಒಳಗಿಡು. ಅಣ್ಣ ಆರಾಮಿದ್ಯಾ? ಅಣ್ಣ ಆರಾಮಿದ್ದೀನಪ್ಪ ವಿಷ್ಣು, ನೀ ಹೇಗಿದ್ದೀಯಾ? ಆರಾಮಿದ್ದೀನಿ ಅಣ್ಣ. ಅತ್ತಿಗೆ ಆರಾಮದಾರ? ಎಲ್ಲರೂ ಆರಾಮಿದ್ದಾರೆ. ಪಯಣ ಹೇಗಿತ್ತು? ಚೆನ್ನಾಗಿತ್ತಣ್ಣ, ಚೆನ್ನಾಗಿತ್ತು. ಸರಿ, ಪಯಣ ಮಾಡಿ ಸುಸ್ತಾಗಿದೆ ಅನ್ಸುತ್ತೆ, ಹೋಗು ವಿಶ್ರಾಂತಿಸು. ಆಯ್ತಣ್ಣ, ಆಗ್ಲಿ. ಬಸ್ಯಾ ಬಸ್ಯಾ, ಹೇಳ್ರಿ ಗೌಡ್ರೆ. ಏನ್ ಮಾಡತ್ತಿದ್ದು? ನಿನಗೆಲ್ಲಾ ಕೆಲಸ ಬಿಟ್ಟು ನಿಮ್ ಮತ್ ಮನೆಗೆ ಹೋಗಿಯಲ್ಲ? ಇಲ್ಲ ಗೌಡ್ರೆ, 2 ದಿನ ಮಾಡ್ತಾನೆ ಇದೀನಿ, ಆಯ್ತಾನೆ ಇಲ್ಲ. ಮಗನ, ನನಗೆ ಎತ್ತರದ ಮಾತಾಡ್ತಿ. 2 ದಿನ ಅಂತಿ, 3 ದಿನ ಅಂತಿ, ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಕೆಲಸ ಮಾಡೇ ಮನೆಗೆ ಹೋಗ್ನಿ. ಆಯ್ತು ಗೌಡ್ರೆ, ಆದಷ್ಟು ಲಘು ಮುಗಿಸ್ತೀನಿ ಗೌಡ್ರೆ. ಹೋಗ್ ಮನೆಗೆ. ಆಯ್ತು ಗೌಡ್ರೆ, ಆಯ್ತು. ಅಲ್ಲೋ ಬಸ್ಸು, ಬಂದ ಹಿಡ್ದ ನಾನು ನೋಡಕತ್ತೀನಿ. ಒಣ ಕೆಲಸನೇ ಅಂತಿ, ಒಂದ್ ಸ್ವಲ್ಪ ವಿಶ್ರಾಂತಿ ಅದು ಮಾಡು ಬಸ್ಸು. ಇಲ್ರಿ ಗೌಡ್ರೆ, 2 ದಿನ ಇಲ್ರಿ ಗೌಡ್ರೆ, 2 ದಿವಸ ಆಯ್ತು, ಕೆಲಸಾನೇ ಆಯ್ತಿಲ್ಲ. ಹಂಗಂದ್ರೆ ಹೆಂಗು? 2 ದಿನದ ಗಟ್ಲೆ ಬಿಲ್ಡಾರ್ದೆ ಕೆಲಸ ಮಾಡಿದ್ರ ಆರೋಗ್ಯ ನಿಂದ ಏನ್ರಿ? ಆದ್ರೆ ನಾಳೆ ಯಾರು ನೋಡ್ತಾರ ನೀನ? ಇಲ್ರಿ ಗೌಡ್ರೆ, ವಿಶ್ರಾಂತಿಸಲು ಮನೆಗೆ ಹೋಗಿದ್ದೆ. ಆದ್ರೆ ದೊಡ್ಡ ಗೌಡ್ರು ಬಂದು ಕರೆದುಕೊಂಡು ಏನೋ ಮನೆ ಕೆಲ್ಸಕ್ಕೆ ಹಚ್ಚಿದಾರೆ ಗೌಡ್ರೆ. ಇಲ್ಲ, ಆರಾಮಿಲ್ಲ ಅಂದ್ರೂ ನೀನು ತಂದ್ ಕೆಲ್ಸಕ್ಕೆ ಹಚ್ಚನ ಅಣ್ಣ? ಹೌದ್ರಿ ಗೌಡ್ರೆ. ಆಯ್ತು, ನೀ ಹೋಗಿ ವಿಶ್ರಾಂತಿ ಮಾಡು, ನಾ ಅಣ್ಣನ್ ಕೂಡ ಮಾತಾಡ್ತೀನಿ. ಆಯ್ತು ಗೌಡ್ರೆ, ಆಯ್ತು. ಅಣ್ಣ ಅಣ್ಣ, ಹೇಳಪ್ಪ ವಿಷ್ಣು, ಅಲ್ಲ ಏನಾಯ್ತು? ಅಣ್ಣ, ಬಸ್ಸುಗ ಅಷ್ಟೊಂದ್ ಕೆಲಸ ಹಚ್ಚಕತ್ತಿಲ್ಲ, ಯಾಕಣ್ಣ? ಅಲ್ಲೋ ವಿಷ್ಣು, ನಾವು ಮೇಲ್ಜಾತಿಯವರು, ಅವರು ಕೆಳಜಾತಿಯವರು. ನಾವು ಹೋದಂಗ ಅವ್ರು ಕೇಳಬೇಕು. ಯಾವ್ದಣ್ಣ ಜಾತಿ? ಇರೋದೇ 2 ಜಾತಿ, ಒಂದ್ ಗಂಡು ಒಂದ್ ಹೆಣ್ಣು. ಅದನ್ ಬಿಟ್ಟು ನೀನ್ ಅವನಿಗೆ ಅಷ್ಟು ಕೆಲಸ ಹಚ್ಚೋ ಸರಿ ಏನು? ವಿಷ್ಣು, ಚಪ್ಲಿನ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು. ಅವ್ರು ಚೆನ್ನಾಗದ ಒಂದ್ ತಲೆ ಮೇಲೆ ಎತ್ಕೊಂಡ್ ತಿರ್ಗಾಡಿ. ಹಂಗ ಯಾಕದ್ದೆ ಅಣ್ಣ? ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಬದುಕ ಆಗ್ತೈತಿ, ಇದು ನಿನಗೆ ಗೊತ್ತಿಲ್ಲ? ತಿಳ್ಕೊ. ಏನೋ ವಿಷ್ಣು, 4 ಅಕ್ಷರ ಕಲ್ತಿ ಅಂತ ಏನೇನೋ ಮಾತಾಡ್ತಾ ಇದೆಯಲ್ಲ, ಓದಿ ಮದ್ದ ತೆಲಿಗೇರಿತಾ ಏನ್ ನಿನಗ? ಇರೋದಾದ್ರೆ ಇರು, ಇಲ್ಲ ಅಂದ್ರ ಹಿಂದೆ ನಿನ್ನ ಪಟ್ಟಣಕ್ಕೆ ಮರಳಿರೋದು. ಇದ್ರ ಬಗ್ಗೆ ನಿನಗೂ ಮುಂದೆ ಗೊತ್ತಾಗತ್ತಣ್ಣ. ಬಹಳ ದಿನದ ಹೊತ್ತಾಯ್ತು, ನಮ್ ಗುರುಗಳಿಗೆ ಭೇಟಿನೇ ಆಗಿಲ್ಲ. ಇವತ್ತು ಕುರುಗಳು ಬಲ್ರಿ, ಹೋಗಿ ಬರ್ಬೇಕಲ್ಲ. ನಮಸ್ಕಾರ ಗುರುಗಳೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವಿಷ್ಣು, ಆರಾಮಿದ್ದೀರಾ ಗುರುಗಳೇ? ಆರಾಮಿದ್ದೀರಪ್ಪ, ನೀನೇ ಆಗಿದೆಯಾ? ಆರಾಮಿದ್ದೀನಿ ಗುರುಗಳೇ. ಬಾ ಕೂತ್ಕೋ ವಿಷ್ಣು. ಆಗ್ಲಿ ಗುರುಗಳೇ. ಮತ್ತೇನ್ ಸಮಾಚಾರ ವಿಷ್ಣು? ಏನಿಲ್ಲ ಗುರುಗಳೇ, ಏನಿದು ನಮ್ಮ ಸಮಾಜ ಇನ್ನೂ ಅದೇ ಅನಿಷ್ಟ ಪದ್ಧತಿಗಳು ಹಾಗೆ ಇದ್ದಾರೆ. ಮೇಲು ಕೀಳು, ಜಾತಿ, ಧರ್ಮ ಇವೆಲ್ಲ ನಮ್ಮ ಸಮಾಜದಿಂದ ಬಿಟ್ಟು ಯಾವಾಗ ತೊಲಗುತ್ತೆ ಗುರುಗಳೇ? ವಿಷ್ಣು, ಇಲ್ಲಿ ಜನರು ಎಲ್ಲ ಅನಕ್ಷರಸ್ಥರು ಮತ್ತು ಯಾವ್ದ್ರ ಬಗ್ಗೆ ಜ್ಞಾನವಿಲ್ಲ, ಹಾಗಾಗಿ ಎಲ್ಲ ಮೂಢನಂಬಿಕೆ ನಂಬ್ತಾರ ವಿಷ್ಣು ಅವರು. ಹಾಗಾದ್ರೆ ಹೇಗೆ ಗುರುಗಳೇ? ಅವರು ಶಿಕ್ಷಣವಂತ ಆಗಿದ್ದರೆ ಅವ್ರನ್ನು ಯಾವ್ದಾದ್ರು ಕೆಲಸ ಮಾಡಿ ಸರಿಯಾಗಿರ್ತಾ ಇದ್ರು. ಹಾಗಂತ ಹೇಳಿಕೊಂಡು ಅವರನ್ನು ಹೀಗೆ ದುಡಿಸಿಕೊಂಡ್ರೆ ನಾಳೆ ಸಮಾಜ ಏನಾಗುತ್ತೆ ಗುರುಗಳೇ? ವಿಷ್ಣು, ಅವರ ಬಡತನವನ್ನು ಎಲ್ಲ ಮಾಡ್ತಾ ಇದೆ, ಹಾಗಾಗಿ ಅವರು ಶೋಷಣೆಗೆ ಒಳಗಾಗಿದ್ದಾರೆ ವಿಷ್ಣು. ಹಾಗಾದ್ರೆ ಹೆಂಗೆ ಗುರುಗಳೇ? ಅವರು ಬಡತನ ಕತ್ತಲೆಯಿಂದ ಹೊರಬರೋದು ಯಾವಾಗ? ನೀ ಹೇಳೋದು ಕರೆ ಇದೆ, ಈ ಸಮಾಜನ ಒಪ್ಪಂಗಿಲ್ಲಪ್ಪ. ಅಲ್ಲ ಗುರುಗಳೇ, 4 ಅಕ್ಷರ ಕಲ್ತಿರೋ ನಾವೇ ಹೀಗೆ ಮಾತಾಡಿದ್ರೆ ಹೇಗೆ? ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಒಂದು ಸರಿದಾರಿಗೆ ತರುವುದು ನಮ್ಮ ಕೆಲಸ. ಈ ಕೆಲಸವನ್ನು ನಾವು ಮಾಡಬೇಕು ಗುರುಗಳೇ. ಆಯ್ತಪ್ಪ, ಮಾಡೋಣ ನಮ್ಮ ಕರೆ ಆದಷ್ಟು. ಆಯ್ತು ಗುರುಗಳೇ, ಹೀಗೆ ಈ ಕೆಲಸದಲ್ಲಿ ತೊಡಗೋಣ ಬನ್ನಿ. ಆಯ್ತು, ಹೋಗೋಣ ನಡಿ. ಏನಪ್ಪಾ ಗೌಡ, ಬಾ ಕುಂತ್ಕೋ ಬಾ. ಹೊಂಟಿನಪ್ಪ ಗುಮಾಸ್ತ, ನಿನ್ಬಲ್ಲೇ ಹೊಂಟಿನೋ ಹಿರಿಯ. ಹಂಗಲ್ಲ ಗೌಡ, ಮುಂಜಾನೆರ ನಗ್ನಗ್ತಾ ಇದ್ದೆ, ಈಗ ನೋಡಿದ್ರ ಮಕ ಸಪ್ಪ್ಯಾಕ್ ಮಾಡ್ಕೊಂಡಿ, ಏನಾಗೈತೆ ಅಂತದ? ಅಲ್ಲೋ ಹಿರಿಯ, ನಮ್ ತಮ್ಮ ಬಂದಾನಂತ ಎಷ್ಟು ಖುಷಿದಾಗಿದ್ದಿದ್ ನಾನು. ಬಂದು 2 ದಿನ ಆಯ್ತವ, ನನಗ ಬುದ್ಧಿ ಮಾತು ಹೇಳತ್ತಾನ. ಅಂತದೇನ್ ಹೇಳತ್ತಾನೋ ಅವ? ಜಾತಿ ಧರ್ಮ ಆಚಾರ ವಿಚಾರ ಸಂವಿಧಾನ ಮುಂದ ಏನಿಲ್ಲ ಅಣ್ಣ, ಎಲ್ಲ ಸಮನಾಗಿ ನೋಡ್ಬೇಕಂತ ನಾವು ನಂಗ.
ಹಂಗಲ್ಲ ಹೋಗೋಡ, ನಾವು ಎಲ್ಲ ಈ ಊರಿನ ಮುಖಂಡರದೀವಿ. ನಮ್ಮ ಮನ್ಯಾಗ ಹಿಂಗಾತಂದ್ರ ಇನ್ನು ಊರಿನ ಗತಿ ಏನು? ಹಿಂಗಾದ್ರ ಕೆಳಜಾತಿಯವರು ನಮ್ಮ ತಲೆ ಮ್ಯಾಗ ಹೊತ್ಕೊಂಡ್ ಕುಂದಿರ್ತಾರ. ಹೌದು ಹಿರಿಯ, ಇದಕ್ಕೆ ಏನಾರ ಮಾಡ್ಬೇಕು. ಇದಕ್ಕ ಬರೇ ಮಾಡಬೇಕಲ್ಲೋ ಗೌಡ, ಇದಕ್ಕೆ ಏನಾದ್ರೂ ಒಂದ್ ದೊಡ್ಡ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ನಾವು ಬಿಸ್ಲಾಗ ಸೆಲಿಕಿ ಕೂದ್ಲಿ ತಗೊಂಡು ಬಿಸ್ಲಾಗ ಕೆಲಸ ಮಾಡಕ್ ಹೋಗುವ ಸಮಯ ಬಾಳ ದೂರ ಇಲ್ಲ ನೋಡು. ಹೌದು ಹಿರಿಯ, ಇದು ಏನಂದಿ ಮಾತ್ ಖರೆ ಅದ ನಿಂದು ಕೂಡ. ಏನ್ರಿ ಹಿರಿಯರು ಗೌಡ್ರು ಒಂದಾದ್ರ ನಿಂತ್ಕೊಂಡು ಏನೋ ಸಂಪ್ರದಾಯ ಅಂತ ಮಾತಾಡಕತ್ತೀರಿ? ಬಾರೋ ಗುಮಾಸ್ತ ಬಾ, ಊರಿನ ಗೌಡ ಮತ್ತೆ ಗೌಡನ್ ತಮ್ಮಂದ ಜಗಳ ಬಗೆಹರ್ಸತ್ತೀಂ ಬಾ. ಏನಾತ್ರಿ ಗೌಡ್ರ ಅಂತ ಜಗಳ ಮನ್ಯಾಗ? ಬಾರೋ ಗುಮಾಸ್ತ, ಊರಿಂದ ನನ್ನ ತಮ್ಮ ಬಂದನಂತ ಎಷ್ಟು ಖುಷಿದಾಗಿದ್ದೆ ನಾನು. ಬಂದ್ 2 ದಿನ ಆಗಿಲ್ಲ, ನನಗ ಜಾತಿ ಧರ್ಮ ನಮ್ಮ ಆಚಾರ ವಿಚಾರಗಳ ಸಂವಿಧಾನ ಮುಂದ ಏನಿಲ್ಲ, ಎಲ್ಲ ಸಮಾನ ಹೋಗೋಣ ಅಂತ ನನಗೆ ಎದುರಿಂತಾನು ಗುಮಾಸ್ತ. ಇವತ್ತ ಅವ್ರು ಹೇಳೋದು ಸರಿ ಐತಲ್ರಿ. ಈ ದೇಶಕ್ಕ ಸ್ವತಂತ್ರ ಬಂದ್ 70 ವರ್ಷದ ಮ್ಯಾಲ ಆಗೈತಿ. ಎಲ್ರು ಜಾತಿ ಧರ್ಮ ಅಂತ ನಿಂತ್ಕೊಂಡ್ರಿ, ಬರೀ ಮೇಲ್ ಜಾತಿಯವ್ರು ಕೆಳ ಜಾತಿಯವ್ರು ನಾವು ವ್ಯವಸ್ಥಿತವಾಗಿ ತುಳ್ಕೋತಾನ ಬರಾಕತ್ತೀರಿ. ಯಾಕ ನಾವು ಕೆಳ ಜಾತಿಯವ್ರ ಮನುಷ್ಯರಲ್ಲೇನ? ನಮಗೆ ಬದುಕಾಕ್ ಹಾಕಿಲ್ಲ? ಹಂಗಲ್ಲ ಗುಮಾಸ್ತ, ನಾವು ಈ ಸಂಪ್ರದಾಯ ಆಚಾರ ವಿಚಾರ ನಂಬ್ಕೊಂಡವ್ರು. ಈ ಆಚಾರ ವಿಚಾರ ಸಂಪ್ರದಾಯ ಅನ್ನೋದು ನಮ್ದು ಅನಾದಿ ಕಾಲ ಇದ್ರ ನಡ್ಕೊಂಡ್ ಬಂದಿವಿ. ಈಗ ಬಿಡು ಅಂದ್ರೆ ಹೆಂಗ್ ಬಿಡಕ್ ಬರ್ತ ನಾವು? ಅದ್ ಹಿಂದದೆಲ್ಲ ಹಿಂದ್ ಮುಗಿತ್ರಿ. ಈಗ ಬಾಬಾ ಸಾಹೇಬ್ರು ಈ ದೇಶಕ್ಕ ಸಂವಿಧಾನ ಕೊಟ್ಟಾರ. ಅದ್ರ ಪ್ರಕಾರ ಪ್ರಜಾಪ್ರಭುತ್ವದ ರಾಷ್ಟ್ರದೊಳಗ ಬದುಕಾಕತ್ತೇವಿ. ಯಾವ್ದೋ ಒಂದ್ ಜಾತಿ ಸಂಪ್ರದಾಯ ಇಲ್ಲಿ ಕಾರ್ಬಾರ್ ನಡ್ಸಕ್ ಸಾಧ್ಯ ಇಲ್ಲ ರೀ. ಏನೋ ಗುಮಾಸ್ತ, ಹಂಗಂದ್ರ ನಮ್ಮ ಆಚಾರ ವಿಚಾರ ಎಲ್ಲ ಮರಿಬೇಕಂತ ಏನೇನ? ಯಾವ ಆಚಾರ ವಿಚಾರ ರೀ? ಹೆಣ್ಮಕ್ಳನ್ನ ಗೋಡೆ ಮಧ್ಯೆ ಬಂಧಿಸಿರೋದ ಅಥವಾ ದೀನ ದಲಿತನ ಶೋಷಣೆ ಮಾಡ್ತಿರೋದ? ಈ ದೇಶದೊಳಗ ಒಬ್ಬ ಚಪ್ಪಲಿ ಹೊಲಿಯೋ ಮಗ ರಾಷ್ಟ್ರಪತಿ ಆಗ್ತಾನಂದ್ರ ಅದು ಸಂವಿಧಾನ ಮಾತ್ರ ಸಾಧ್ಯ ಆಗೈತಿ, ತಿಳ್ಕೊರಿ. ನೋಡಪ್ಪ ಗುಮಾಸ್ತ, ನಾವಂಕರ್ ನಮ್ಮ ಆಚಾರ ವಿಚಾರ ಸಂಪ್ರದಾಯ ನಂಬ್ಕೊಂಡವ್ರು. ನಿಮಗ ನಿಮ್ ಸಂವಿಧಾನದಕ್ಕಿಂತ ನಮಗ ನಮ್ಮ ಆಚಾರ ವಿಚಾರ ಸಂಪ್ರದಾಯ ದೊಡ್ಡದೈತಿ. ನೀ ಅಗಲ್ ಸುಟ್ಟ ಆತು ಸಂವಿಧಾನ ಅನ್ನತಿ, ಅಂತದೇನಾಯ್ತು ತಮ್ಮ ನಿಮ್ ಸಂವಿಧಾನದಾಗ ಲೆಕ್ಕ ಹಾಕಕ ಲಾಸ್ಟ್ ಕಾಯ್ದೆ ಅದಾವ್ರಿ. 2 ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ, ಕಾರ್ಮಿಕರ ಕಾಯ್ದೆ ತಂದು ಮೊದ್ಲಿಗೆ 12 ತಾಸು ಗಂಟೆ ದುಡಿಸ್ಕೊತಿದ್ರಿ ಕಾರ್ಮಿಕರನ್ನ. ಈಗ 8 ತಾಸಿಗಿಂತ ಹೆಚ್ಚಿಗೆ ದುಡ್ಸೋಳಂಗಿಲ್ಲ. ಅವ್ರಿಗೆ ಹಲವಾರು ಸೌಲಭ್ಯ ಕೊಡ್ಬೇಕು. ಇನ್ನೊಂದ್ ಕಡೆ ಹಿಂದೂ ಕೋಡ್ ಬಿಲ್ ಅಂತ ತಂದಾರ. ಹೆಣ್ಮಕ್ಳಿಗೆ ಆಸ್ತಿ ಹಕ್ಕು ಕೊಟ್ಟಾರ, ವಿಚ್ಛೇದನದ ಹಕ್ಕು ಕೊಟ್ಟಾರ. ಏನಾರ ಗಂಡನಿದ್ರ ಕಿರುಕುಳಕ್ ಒಳಪಟ್ರ ಅಂದ್ರ ವಿಚ್ಛೇದನ ತಗೊಂಡು ಇವತ್ತು ಸ್ವತಂತ್ರ ಬದುಕ್ಬೋದ್ರಿ ಅವ್ರು. ಗುಮಾಸ್ತ, ಏನು ತಿಳಿಲಾರ್ದೆ ಮಾತಾಡ್ಬೇಡ. ನಮ್ಮ ಶಾಲೆ ಶಿಕ್ಷಕರು ಹೊಂಟಾರ, ನಮ್ಮ ಊರಿನ ಶಿಕ್ಷಕರು, ಅವ್ರ ಕರಿತೀನಿ, ಮಾತಾಡ್ತಾರೆ. ಇರೋನಿ ಶಿಕ್ಷಕರ ಬರ್ರಿ ಶಿಕ್ಷಕರ. ನಮಸ್ಕಾರ ಶಿಕ್ಷಕರ. ಹಂಗಲ್ರಿ ಶಿಕ್ಷಕರ, ಈ ಗುಮಾಸ್ತ ನೋಡಿದ್ರ 4 ಮಾತು ಕಲ್ತಾನಂತ ಹೇಳಿ ನಮ್ಮ ಆಚಾರ ವಿಚಾರ ಸಂಪ್ರದಾಯಕ್ಕ ನಮ್ಗ ಬುದ್ಧಿ ಹೇಳತ್ತಾನ. ನೀವ್ ಹೇಳ್ಬರ್ರಿ, ಏನ್ರಿ ಹೇಳ್ಬರ್ರಿ ಇವಾಗ? ಅವ್ರು ಹೇಳೋದು ಕರೆ ಐತ್ರಿ. ಏನ್ರಿ ಶಿಕ್ಷಕರೇ, ನೀವು ಹಿಂಗೆ ಅಂತಿರಲ್ಲ, ನಮ್ ಪರವಾಗಿ ಮಾತಾಡ್ತೀರಿ ಅಂತ ಕರೆಸ್ತಾರ, ನೀವು ಒಂದ್ ಬೆನ್ನೆ ತರ್ತೀರಲ್ಲ. ಅವ್ರ ಪರ ಇವ್ರ ಪರ ಏನೈತ್ರಿ? ಸತ್ಯಾಂಶನೇ ಅದೇ ಐತಿ. ಏನ್ರಿ ಗೌಡ್ರ, ಶಿಕ್ಷಕರು ನೋಡಿದ್ರು ಹಿಂಗಂತಾರ, ಗುಮಾಸ್ತರು ನೋಡಿದ್ರು ಹಿಂಗಂತಾರ. ಈಗೆಲ್ಲ ಶಿಕ್ಷಕರಾಗ್ಬಿಟ್ರ. ಎಲ್ರಿಗೂ ತಮ್ಮ ವೈಯಕ್ತಿಕ ಹಕ್ಕುಗಳು ತಿಳಿದಾವು. ಇದನ್ನ ಮುಂದುವರ್ಸ್ಕೊಂಡು ಹೋಗುದು ಬೇಡ. ಎಲ್ರೂ ಸಮಾನವಾಗಿ ಬದುಕುದು ಚಲೋ ಐತ್ ನೋಡ್ರಿ. ಹಿರಿಯ ಎಲ್ಲರೂ ಕಾನೂನ ಸಂವಿಧಾನ ತಿಳಿದಂಗ ಕಾಣ್ತಾರ. ಅದಕ್ಕೆ ಅವರು ಒಟ್ಟು ನಮಗ ಬೆನ್ನತ್ ಹೊಂಟಾರ ಅಂತ ಹೇಳಕ ನಾವೇನ್ ಮಾಡ್ಬೇಕು ಗೊತ್ತಾ? ನಮ್ಮ ಆಚಾರ ವಿಚಾರ ಮನ್ಯಾಗಿಡಮಿ, ಅವ್ರ ಜೊತೆ ನಾವು ಸಂವಿಧಾನ ಪ್ರಚಾರ ಮಾಡಮಿ, ಸಂವಿಧಾನ ಉಳ್ಸಕ ಅವ್ರ ಹಿಂದ ನಾವು ಹೋರಾಡಮಿ. ಹೋಗೋಣ, ಬೇರೆ ದಾರಿನ ಇಲ್ಲ. ಹಿಂಗಾದ್ರೆ ನಾವು ಮುಂದೊಂದ್ ದಿವಸ ಜೇಲ್, ಹಿಂಗಾದ್ರ ಶೋಷಣೆ ಮಾಡ್ಕೊಂತ ಹೋದ್ರೆ ಮುಂದೊಂದ್ ದಿನ ಜೇಲ್ ಕಂಪ್ಲೇಟ್ಸೋದು ಬಹಳ ದೂರ ಇಲ್ಲ ನೋಡು. ಹೌದು ಹಿರಿಯ, ಇದಕ್ಕ ಒಳ್ಳೇದಾಯ್ತು. ನಮಗ ಅಜ್ಞಾನದಿಂದ ಜ್ಞಾನದ ಕಡೆಗ ಕಣ್ ತರಿಸ್ಯಾರ. ನಾವು ಕ್ಷಮೆ ಕೇಳಿಕೇಸಿ ಗುಮಾಸ್ತ ಮತ್ತ ಮಾಸ್ತರ್ಗ ನನ್ನ ತಮ್ಮಗ ಕ್ಷಮೆ. ಆಯ್ತು ಬಿಡು ಹೋಗೋಣ. ನೋಡಪ್ಪ ಶಿಕ್ಷಕರ, ನೋಡಪ್ಪ ಗುಮಾಸ್ತ, ಇಸ್ತೀಸ್ ಏನ್ ನಾವು ಮಾಡ್ಕೊಂತ ಬಂದಿವಿ ಶೋಷಣೆ, ನಮ್ಮ ತಪ್ಪಿನ ಅರಿವಾಗೈತಿ. ನೀವು 4 ಮಂದಿ ಅದಕ್ಕೆ ಹೇಳುದು, ಊರಾಗ 4 ಮಂದಿ ಕಲ್ತಾರ ಇರ್ಬೇಕಂತ. ಈಗ ಸಂವಿಧಾನದ ಬಗ್ಗೆ ನಮಗ ತಿಳಿ ಹೇಳಿರಿ, ನಮಗೂ ಗೊತ್ತಾಗೈತಿ. ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ಊರಾಗ ಸೇರಿ ಬಾಳೋಣ್ರಿ. ಅದಕ್ಕಾಗಿ ರೀ ಶಿಕ್ಷಣ ಜ್ಞಾನ ಅನ್ನೋದು ಬಹಳ ಮುಖ್ಯ ಆಗೈತಿ. ಸಂವಿಧಾನ ಓದೋದು ಬಹಳ ಅವಶ್ಯಕತೆ ಐತಿ. ಸದೃಢ ಸಮಾಜವನ್ನ ಸೃಷ್ಟಿ ಮಾಡಕ್ಕಾಗೋದು ಸಂವಿಧಾನ ಮಾತ್ರ, ಯಾವ್ದೋ ಒಂದು ಸಂಪ್ರದಾಯದಿಂದ ಅಲ್ಲ. ಆಯ್ತು ಬಿಡು ಹೋಗು ಮಾತ, ನೀ ಹೇಳಿ ಅಂದ್ರೆ ನಾವು ಸಂವಿಧಾನ ಓದ್ತೀವಿ, ಸಮಾನತೆ ಬಗ್ಗೆ ತಿಳಿತೀವಿ. ಆಯ್ತು ಹಿರಿಯ, ನನ್ನ ತಮ್ಮನ ಕರೆಸ್ರಿ ಮತ್ತ. ಹಾ, ಎಲ್ಲಿದ್ರಪ್ಪ ವಕೀಲ್ರ? ಬಸ್ಯಾ ಬಾರೋ ಆಯ್ತಾಗ ಹೇಳೋಣ. ವಿಷ್ಣು, ನೀ ಬೆಳಗ್ಗೆ ಮಾತಾಡಿದ ಕೇಳಿ ನನಗ ಮನ್ಸಿಗೆ ನೋವಾಗಿ ನಮ್ಮ ಹಿರಿಯರ ಜೊತೆ ನನ್ನ ಗುಮಾಸ್ತ ಮತ್ತು ಮಾಸ್ತರ ಜೊತೆ ಮನ್ಸ ಹಂಚ್ಕೊಂಡ. ಅವಾಗ ನಮ್ಗ ಗುಮಾಸ್ತ ಮಾಸ್ತರ ನಮಗ ಅಜ್ಞಾನದಿಂದ ಜ್ಞಾನದ ಕಡೆಗ ಕಣ್ ತರಿಸ್ಯಾರು. ನಿನಗ 4 ಶಿಕ್ಷಣ ಕಲಿಸಿದ್ಕ ನನಗೆ ಹೆಮ್ಮೆ ಆಯ್ತು. ಇವತ್ತು ನನ್ನ ಕಣ್ ತರಿಸಿದಿ, ತಪ್ಪಾಯ್ತು ವಿಷ್ಣು. ಇರ್ಲಿ ಬಿಡೋಣ, ಮನುಷ್ಯರಿಂದ ತಪ್ಪಾಗುತ್ತಾ ಏನ್ ಮಾತ ಪ್ರಾಣಿ ಪಕ್ಷಿಯಿಂದ ತಪ್ಪಾಗುತ್ತಾ? ಇರಲ್ಲ ಅಣ್ಣ, ಸಂವಿಧಾನದ ಬಗ್ಗೆ ಈಗಾದ್ರೂ ನಿನಗೆ ಅರಿವು ಮೂಡುತ್ತಲ್ಲ, ಅಷ್ಟೇ ಸಂತೋಷ ಅಣ್ಣ ನನಗೀಗ. ಬಸ್ಯಾ ಬಾ, ತಪ್ಪಾಯ್ತು ಬಸ್ಯ. ನಿನಗೆ ಇಷ್ಟು ದಿನ ನಾನು ಕೆಳಜಾತಿಯವನಂತ ಕೇಸಿ ನಿನಗ ಕೀಳಾಗಿ ನೋಡ್ದ, ನಿನಗ ಎಲ್ಲಾರ್ದೆಲ್ಲ ಅಂದ ಎಲ್ಲ ಮಾಡ್ದ.
ನಿನ್ ಮ್ಯಾಲ ನಾವು ನೀವು ಎಲ್ಲ ಒಂದೇ ಆಗಿ ಬಾಳಾಮಿ. ಆಮೇಲೆ ನಿನಗೆ ಎಷ್ಟು ದುಡಿತಿ ದುಡಿ, ನೀನು ದುಡ್ದಷ್ಟು ಕೂಲಿ ಕೊಡ್ತೀನಿ. ನೀನು ನಿನ್ನ ಕುಟುಂಬ ಒಳ್ಳೆ ಆರಾಮಾಗಿ ಇರಿ. ಆಯ್ತು ತೋರಿ ಗೌಡ್ರ, ಇನ್ನೇನೈತಿ, ನೀವು ಒಪ್ಪಿರಿ ನಾವು ಒಪ್ಪಿವಿ ಅಂದ್ರ ಎಲ್ಲ ಊರಿನ ಮುಖಂಡ ಎಲ್ಲ ಊರಿನ ಎಲ್ಲರೂ ಸೇರ್ಬಿಟ್ಟಿವಿ. ಇನ್ನು ಮುಂದಾರ ನಾವು ಈ ಅನಿಷ್ಟ ಪದ್ಧತಿ ಬಿಟ್ಟು ಎಲ್ಲರೂ ಸಮಾನವಾಗಿ ಬದುಕೋಣ. ಹೌದ್ರಿ ಹಿರಿಯರೇ, ಹೌದು. ನಮ್ ಡ್ರಾಮಾ ಉದ್ದೇಶ ಇಷ್ಟ. ಒಂದೇ ದೇಶದಾಗ ಹುಟ್ಟೇವಿ, ಒಂದೇ ಪ್ರದೇಶದಾಗ ಹುಟ್ಟಿ ಬದುಕಾಕತ್ತೇವಿ. ಮ್ಯಾಲು ಕೀಳು ಜಾತಿ ಧರ್ಮ ಇವೆಲ್ಲ ಬಿಡೋನು, ಎಲ್ರು ಒಂದೇ ಬದುಕೋನು, ಸದೃಢ ಸಮಾಜವನ್ನ ಸೃಷ್ಟಿ ಮಾಡೋನು. ಜೈ ಹಿಂದ್, ಜೈ ಸಂವಿಧಾನ.